ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ. ಸಿದ್ಧಗಂಗಾ ಮಠದಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದಲೇ ಗದ್ದುಗೆಯಲ್ಲಿ ವಿಶೇಷ ಪೂಜೆ ಆರಂಭವಾಗಿದ್ದು 10:30ರಿಂದ ವೇದಿಕೆ ಕಾರ್ಯಕ್ರಮ ಆರಂಭವಾಗಿದೆ. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಶ್ರೀಗಳ ವಿಗ್ರಹದ ಉತ್ಸವ ನಡೆಯಲಿದೆ. ಮಧ್ಯಾಹ್ನ 2 ಗಂಟೆಗೆ ಜಾನಪದ ಜಾತ್ರೆ ಆರಂಭವಾಗಲಿದೆ. ಸಿದ್ಧಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಸಿದ್ಧತೆ ನಡೆದಿದ್ದು ಸುತ್ತೂರು ಶ್ರೀಗಳು ಸೇರಿದಂತೆ ಹಲವು ಮಠಾಧೀಶರು, ವಿವಿಧ ರಾಜಕೀಯ ಮುಖಂಡರು ಭಾಗಿಯಾಗಲಿದ್ದಾರೆ. ಶ್ರೀಗಳ ಗದ್ದುಗೆಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಕಳಸ ಆಕೃತಿಯಲ್ಲಿ ಹೂವಿನ ಅಲಂಕಾರ ಭಕ್ತರನ್ನ ಸೆಳೀತಾ ಇದೆ. ಈಗಾಗಲೇ ಅಪಾರ ಭಕ್ತರು ಹಾಗೂ ಶ್ರೀಮಠದ ವಿದ್ಯಾರ್ಥಿಗಳು ಸರತಿ ಸಾಲಿನಲ್ಲಿ ನಿಂತು ಶ್ರೀಗಳ ಗದ್ದುಗೆ ದರ್ಶನವನ್ನ ಪಡಿತಾ ಇದ್ದಾರೆ. ಶ್ರೀಗಳ ವಿಗ್ರಹ ಉತ್ಸವಕ್ಕೆ ವಿಶೇಷ ರಥ ಸಿದ್ಧವಾಗಿದೆ. ಇದೀಗ ಸ್ವತಃ ಸಿದ್ಧಲಿಂಗ ಶ್ರೀಗಳು ಶಿವಕುಮಾರ ಶ್ರೀಗಳ ಗದ್ದುಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ದರ್ಶನವನ್ನ ಪಡೆದಿದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ, ಬೆಳ್ಳಿ ಪುತ್ಥಳಿಯನ್ನ ಕೂಡ ರೆಡಿ ಮಾಡಲಾಗಿದೆ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಕೂಡ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಶ್ರೀಗಳ ಬೆಳ್ಳಿ ಪುತ್ಥಳಿಯನ್ನ ಅವರಿಗೆ ಕೊಡಲಾಗಿತ್ತು. ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿ 1 ವರ್ಷವಾದ ಹಿನ್ನೆಲೆ ಇಂದು ಪ್ರಥಮ ವರ್ಷದ ಪುಣ್ಯ ಸ್ಮರಣೆಯನ್ನು ಆಯೋಜಿಸಿರ್ತಕ್ಕಂಥದ್ದು. ಇಡೀ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸಾಕಷ್ಟು ಭಕ್ತರು ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. ಈಗಾಗಲೇ ಏನೋ ನಮ್ಮ ಸಿದ್ಧಲಿಂಗ ಸ್ವಾಮಿಗಳ ಒಂದು ಪ್ರಸಾದ ವಿನಿಯೋಗದ ವ್ಯವಸ್ಥೆಯನ್ನು ಕೂಡ ನೋಡಿರ್ತಕ್ಕಂಥದ್ದು. ನಾವೀಗ ಪ್ರಸಾದ ವಿನಿಯೋಗದ ಒಂದು ಜಾಗದಲ್ಲಿ ಇರ್ತೀವಿ. ಈ ಒಂದು ಅಡುಗೆ ಮನೆಯಲ್ಲಿದ್ದೀವಿ. ಅಡುಗೆ ಮನೆ ತೋರಿಸ್ತೀವಿ. ಈಗ ಇಲ್ಲಿ ಸಾಕಷ್ಟು ರೇಷನ್ ಕೂಡ ಇರ್ತಕ್ಕಂಥದ್ದು. ಮುಂದಿನ ಪಾತ್ರೆಗಳಲ್ಲಿ ಒಂದು ಉಪ್ಪಿಟ್ಟಾಗಿರ್ಬೋದು, ಒಂದು ಬೃಹತ್ ಪಾತ್ರೆಗಳಲ್ಲಿ ಏನೋ ಒಂದು ಬಾಣದ ರೀತಿಯಲ್ಲಿ ಇರ್ತಕ್ಕಂಥ ಪಾತ್ರೆಗಳಲ್ಲಿ ಉಪ್ಪಿಟ್ಟು, ಅದೇ ರೀತಿ ಸಾಂಬಾರ್, ಈ ಎಲ್ಲ ರೀತಿಯ ಒಂದು ಕಾಳು ಹುಳಿ, ಅನ್ನ ಮತ್ತೆ ಪಾಯಸ, ಎಲ್ಲ ರೀತಿಯ ಒಂದು ತಿಂಡಿಯ ವ್ಯವಸ್ಥೆಯನ್ನು ಕೂಡ ಇಂದಿಗೆ ಮಠಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮಾಡ್ತಕ್ಕಂಥ. ಇದು ನೋಡ್ಬೋದು, ನೀವು ಬೃಹತ್ ಪಾತ್ರೆಯಲ್ಲಿ ಒಂದು ಸಾಂಬಾರ್ ರೆಡಿ ಆಗಿರ್ತಕ್ಕಂಥದ್ದು. ಮಠಕ್ಕೆ ಬರ್ತಕ್ಕಂಥ ಯಾವುದೇ ಭಕ್ತರಿಗೆ ಊಟದ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು. ಏನು ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀಮಠದಲ್ಲಿ ಬರ್ತಕ್ಕಂಥ ಯಾವುದೇ ಭಕ್ತರಿಗೆ ಏನು ಊಟ ವ್ಯವಸ್ಥೆಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈ ಒಂದು ಅಡುಗೆ ಸಿದ್ಧತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮುಂಜಾನೆಗೆ ಚಹಾ ಕೂಡ ರೆಡಿ ಆಗಿರ್ತಕ್ಕಂಥದ್ದು. ಅಂದರೆ ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಚಹಾ ಕೂಡ ನೀಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತಿನ ಮಠದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಎಷ್ಟು ಜನರಿಗೆ ದಾಸೋಹ ಯಾವ್ಯಾವ ರೀತಿ ಸಿದ್ಧವಾಗಿದೆ ಸರ್? ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಮಂದಿಗೆ ನಾವು ದಾಸೋಹವನ್ನು 7 ಕಡೆ ವ್ಯವಸ್ಥೆ ಮಾಡಿದ್ದೀವಿ. ಬೆಳಗ್ಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ತಿಂಡಿ ವ್ಯವಸ್ಥೆ, ಕಾಫಿ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಸಹ ನಾವು ಮಾಡಿದ್ದೀವಿ. ವ್ಯವಸ್ಥೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲ ಸ್ವಯಂ ಸೇವಕರು ಎಲ್ಲ ಇಲ್ಲಿ ಇರ್ತಕ್ಕಂಥ ನಮ್ಮ ಶಿಕ್ಷಕ ಬಂಧುಗಳು, ನಮ್ಮ ಭಕ್ತಾದಿಗಳು ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಯಾವ್ಯಾವ ರೀತಿ ತಿಂಡಿ ಊಟದ ವ್ಯವಸ್ಥೆಗಳಾಗಿದೆ, ಯಾವ್ಯಾವ ಬಗೆಯ ಆಹಾರಗಳ ಸಿದ್ಧವಾಗಿದೆ, ಎಷ್ಟು ಪ್ರಮಾಣದಲ್ಲಿ ಈಗ ಪುಣ್ಯ ಸ್ಮರಣೆಗಾಗಿ ಎಷ್ಟು ಪ್ರಮಾಣದಲ್ಲಿ ಒಂದು ಮಠಕ್ಕೆ ಒಂದು ದಾಸೋಹಕ್ಕಾಗಿ ದಾನ ಬಂದಿದೆ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳ್ತೀವಿ ಸರ್? ದಾಸೋಹಕ್ಕೆ ದಾನ ಬರ್ತಕ್ಕಂಥದ್ದು ಬಹಳ ತುಂಬ ಬರ್ತಾ ಇರ್ತದೆ. ಅವರವರ ಶಕ್ತಿಯಾನುಸಾರ ಕೊಡ್ತಾ ಇರ್ತಾರೆ. ಯಾವುದೇ ಸ್ವಾಮೀಜಿಯವರಿಗೆ ಇದುವರೆಗೂ ಕುಂದುಕೊರತೆ ಆಗಿಲ್ಲ. ಅವರ ಶಕ್ತಿಯಿಂದ ಎಲ್ಲ ಭಕ್ತಾದಿಗಳು ತಮ್ಮ ದಾನವನ್ನು ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ಸಹ ಯಾವುದೇ ಒಂದು ಕುಂದುಕೊರತೆ ಬಂದಿಲ್ಲ. ಇವತ್ತು 1 ಲಕ್ಷದಕ್ಕಿಂತ ಜನ ಜಾಸ್ತಿ ಬರ್ತಾರೆ. ಅದಕ್ಕೆಲ್ಲ ಕಡೆ ತುಂಬ ವ್ಯವಸ್ಥೆ ಚೆನ್ನಾಗಿದೆ. ಕೇಸರಿ ಬಾತ್ ಆಗಿರ್ಬೋದು, ತಿಂಡಿಗೆ ಉಪ್ಪಿಟ್ಟಾಗಿರ್ಬೋದು, ಆಮೇಲೆ ಕಾಳುಳಿ, ಚಿತ್ರಾನ್ನ, ಪಾಯಸ, ಬೂಂದಿ, ಮೈಸೂರು ಪಾಕು, ಇವು ಎಲ್ಲ ವ್ಯವಸ್ಥೆಯನ್ನು ನಾವು ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲೇ ಈ ಒಂದು ಅಡುಗೆ ಕೋಣೆಯ ಹೊರಭಾಗದಲ್ಲಿ ಸಾಕಷ್ಟು ಊಟಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಸುಮಾರು ಒಂದು 500ಕ್ಕೂ ಹೆಚ್ಚು ಟೇಬಲ್ಗಳು ಹಾಗೂ ಒಂದು 3000ಕ್ಕೂ ಹೆಚ್ಚು ಚೇರ್ಗಳನ್ನು ಈ ಒಂದು ಸ್ಥಳದಲ್ಲಿ ಹಾಕಿ ಇಂದು ಊಟಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲರೂ ಕೂಡ ತಿಂಡಿ ಕೊಟ್ಟು, ತಿಂಡಿ ನಂತರ ಇನ್ನೊಂದು ಕಾಫಿ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನು ಇಂದು ಎಲ್ಲ ಕಾರ್ಯಕ್ರಮಗಳು ಸುಲಲಿತವಾಗಿ ಸಾಗಲಿ. ಅಭಿಷೇಕ್ DR, ನ್ಯೂಸ್ 18 ಕನ್ನಡ, ತುಮಕೂರು. ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಈಗ ಶಿರಡಿ ಸಾಯಿ ಜನ್ಮ ರಹಸ್ಯ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.